ನಮಸ್ಕಾರ ಸ್ನೇಹಿತರೆ, ಬ್ರಾಯ್ಲರ್ ಕೋಳಿ ಸಾಕಾಣಿಕೆ ಮಾಹಿತಿ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇನ್ನು ಒಂದು ಬ್ಯಾಚಿನ ಕೋಳಿಗಳು ಎಲ್ಲ ಸೇಲ್ ಔಟ್ ಆಗಿ ಹೋಗಿವೆ. ಇನ್ನು ಹೊಸ ಬ್ಯಾಚಿನ ಮರಿಗಳನ್ನು ತರಿಸಲಿಕ್ಕೆ ಇವಾಗ ನಾವು ಶೆಡ್ಡನ್ನು ಕ್ಲೀನ್ ಮಾಡಬೇಕಾಗ್ತದೆ. ನಮ್ಮದು ಸಿಮೆಂಟ್ ಫ್ಲೋರ್ ಆಗಿರೋದ್ರಿಂದ ನಾವು ಗೊಬ್ಬರವನ್ನೆಲ್ಲ ಈ ರೀತಿ ಒಟ್ಟುಗೂಡಿಸಿ ಆಮೇಲೆ ಚೀಲಕ್ಕೆ ತುಂಬಿಸಿಬಿಟ್ಟು ನಾವು ಸೇಲ್ ಮಾಡುವಂಥದ್ದು. ನಮ್ಮ ಕಡೆ ಚೀಲದ ಗೊಬ್ಬರಕ್ಕೆ ಹೆಚ್ಚು ಡಿಮಾಂಡ್ ಇರೋದ್ರಿಂದ ನಾವು ಚೀಲದಲ್ಲೇ ತುಂಬಿಸಿ ಸೇಲ್ ಮಾಡ್ತೀವಿ. ಹಾಗೆ ಒಂದು ಚೀಲಕ್ಕೆ 120 ರೂಪಾಯಿಯಲ್ಲಿ ಇವಾಗ ಸೇಲ್ ಆಗ್ತಾ ಇದೆ. ಹಾಗೆ ಗೊಬ್ಬರವೆಲ್ಲ ಕ್ಲೀನ್ ಆದ ನಂತರ ನೆಕ್ಸ್ಟ್ ಕೆಲಸ ಇರ್ತಕ್ಕಂಥದ್ದು ಶೆಡ್ಡಿನ ರೂಫಲ್ಲಿ ಇರ್ತಕ್ಕಂಥ ಜೇಡ್ರ ಬಲೆ. ಇದನ್ನು ನಾವು ಕೂಡ ಕ್ಲೀನ್ ಮಾಡಬೇಕಾಗ್ತದೆ. ಇಲ್ಲ ಅಂತೇಳಿದರೆ ಶೆಡ್ಡಲ್ಲಿ ಒಂದು ಶುಚಿತ್ವ ಅಂತಕ್ಕಂಥದ್ದು ಇರೋದಿಲ್ಲ. ಆ ಕಾರಣದಿಂದಾಗಿ 100% ನಾನು ಕ್ಲೀನ್ ಮಾಡಿರ್ತೇನೆ. ಈ ರೀತಿ ರೂಪನ್ನು ಕ್ಲೀನ್ ಮಾಡ್ತೀನಿ. ರೂಪ್ ಕ್ಲೀನ್ ಆದ ನಂತರ ಈ ಮರಿಗಳ ಫೀಡರ್ ಇದನ್ನು ಕೂಡ ನಾನು ಎಲ್ಲವನ್ನು ಪಾರ್ಟ್ ಬೈ ಪಾರ್ಟ್ ಬಿಚ್ಚಿಸಿ ಇದನ್ನು ವಾಶ್ ಮಾಡಬೇಕು. ಆ ಕಾರಣದಿಂದ ಇದನ್ನೆಲ್ಲ ಹೊರಗಡೆ ಇಟ್ಕೊಂಡಿರ್ತೀವಿ. ಶೆಡ್ಡೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ಟೈಮ್ ಸಿಕ್ಕಾಗ ಇದನ್ನು ಮಧ್ಯದಲ್ಲಿ ವಾಶ್ ಮಾಡುವಂಥದ್ದು. ಯಾಕೆಂತೇಳಿದರೆ ಮರಿ ಬಂದ ಒಂದು 10-15 ದಿನದವರೆಗೆ ಟೈಮ್ ಇರ್ತದೆ ಈ ಪಾತ್ರೆ ಇಡಲಿಕ್ಕೆ. ಆನಂತರ ನಾವು ಹಗ್ಗವನ್ನು ತೆಲಿಯುವಂಥದ್ದು. ಈ ಫೀಡರ್ ಹಗ್ಗ ಆಗಿರ್ಬೋದು, ಫೀಡರನ್ನು ನೇತಾಡಿಸ್ಲಿಕ್ಕೆ ಹಾಕಿರ್ತಕ್ಕಂಥ ಹಗ್ಗ, ಇದನ್ನು ಕೂಡ ನಾನು 100% ಕ್ಲೀನ್ ಮಾಡ್ತೀನಿ. ಪ್ರತಿ ಬ್ಯಾಚಲ್ಲಿ ಕೂಡ ನಾನು ಇದೇ ಥರ ಕ್ಲೀನ್ ಮಾಡುವಂಥದ್ದು. ಇದಾದ ನಂತರ ಒಳಗಡೆ ಡ್ರಿಂಕರನ್ನು ನಾನು ಡಿಸ್ಮೆಂಟಲ್ ಮಾಡೋದಿಲ್ಲ. ಅಲ್ಲೇ ನಾನು ಹೇಗಿರ್ತದೆ ನಾನು ಹಾಗೆ ಅದನ್ನು ವಾಶ್ ಮಾಡಿಬಿಟ್ಟು ಅದರ ಹಗ್ಗ ಪ್ರತಿಯೊಂದು ಈ ರೀತಿಯಾಗಿ ವಾಶ್ ಮಾಡಿ ಅಲ್ಲೇ ಡೈರೆಕ್ಟ್ ಹಗ್ಗದಲ್ಲೇ ಇರ್ತದೆ. ಅದನ್ನು ನಾವು ತೆಗಿಲಿಕ್ಕೆ ಹೋಗೋದಿಲ್ಲ. ಅದನ್ನು ತೆಗಿಲಿಕ್ಕೆ ಹೋದರೆ ತುಂಬ ದೊಡ್ಡ ಕೆಲಸ ಆಗ್ತದೆ. ಈ ರೀತಿ ನಾವು ಅದು ಎಲ್ಲಿರ್ತದೆ ಅಲ್ಲೇ ತೊಳೆದರೂ ಅದರಿಂದ ಏನು ಸಮಸ್ಯೆ ಆಗಿರೋದಿಲ್ಲ. ಯಾಕೆಂತೇಳಿದರೆ ಇದರ ಪೈಪ್ ಇದಕ್ಕೆ ಬರ್ತಕ್ಕಂಥ ನೀರಿನ ಮೂಲವನ್ನು ನಾವು ಆಲ್ರೆಡಿ ಆಫ್ ಮಾಡಿರ್ತೀವಿ. ಪೈಪು ಡ್ರೈ ಆಗಿರ್ತದೆ. ಅಲ್ಲಿ ನೀರನ್ನು ನಾವು ಕಂಟಿನ್ಯೂ ಇದಕ್ಕೆ ಬರುವ ಹಾಗೆ ಇಟ್ಬಿಟ್ರೆ ಏನಾಗ್ತದೆ, ಇದರಲ್ಲಿ ಡ್ರಿಂಕರಲ್ಲಿ ಬಂದು ನೀರು ತುಂಬಿಕೊಳ್ತದೆ. ಆ ಡ್ರಿಂಕರ್ ತುಂಬ ದಿನ ಆದ ತಕ್ಷಣ ಅದರಲ್ಲಿ ಪಾಚಿ ಕಟ್ಟಿಕೊಂಡು ಅದರಲ್ಲಿ ಹುಳಗಳು ಆಗುವ ಚಾನ್ಸಸ್ ಇರ್ತದೆ. ಪೈಪ್ಲೈನ್ ಒಳಗಡೆ ಪಾಚಿ ಕಟ್ಟಿಕೊಳ್ತದೆ. ಆ ರೀತಿ ಆದರೆ ನೆಕ್ಸ್ಟ್ ಬರ್ತಕ್ಕಂಥ ಮರಿಗಳಿಗೂ ಕೂಡ ಸಮಸ್ಯೆ ಆಗ್ತದೆ. ಆ ಕಾರಣದಾಗಿ ಈ ಡ್ರಿಂಕರಿಗೆ ಬರ್ತಕ್ಕಂಥ ಪೈಪ್ಲೈನ್ನ ನಾವು ನೀರು ಬರದ ಹಾಗೆ ಆಫ್ ಮಾಡಿ ಇಟ್ಕೊಳ್ತೀವಿ. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೈಡಿಗೆ ಶೆಡ್ಡಿಗೆ ಹಾಕಿರ್ತಕ್ಕಂಥ ಮೆಶ್. ಈ ಮೆಷನ್ನು ಕೂಡ ನಾನು ಫ್ಲೋರ್ ಸಿಮೆಂಟ್ ಆಗಿರೋದ್ರಿಂದ ಹೇಗಲ್ಲಿ ನೀರಲ್ಲಿ ವಾಶ್ ಮಾಡ್ತೀವಿ ಫ್ಲೋರನ್ನು, ಆ ಕಾರಣದಿಂದ ಮೆಷನ್ನು ಒಮ್ಮೆ ಪ್ರೆಷರ್ ವಾಟರಿಂದ ಆ ಪೈಪಲ್ಲಿ ಈ ರೀತಿ ವಾಶ್ ಮಾಡಿದರೆ ಅಲ್ಲಿ ಜೇಡ್ರ ಬಲೆ ಕಟ್ಕೊಂಡಿರ್ತದೆ, ಅದೆಲ್ಲ ಕ್ಲಿಯರ್ ಆಗ್ತದೆ. ಆಮೇಲೆ ನಾವು ಮರಿಗಳಿಗೆ ಬ್ರೂಡಿಂಗ್ ಸಿಸ್ಟಮ್ ಇದನ್ನು ಕೂಡ ನಾನು ಪ್ರತಿ ಬ್ಯಾಚಲ್ಲಿ ಒಮ್ಮೆ ವಾಶ್ ಮಾಡ್ಕೊಳ್ತೀನಿ. ಯಾಕೆಂತೇಳಿದರೆ ಅದರ ಮೇಲೆ ಭತ್ತದ ಹೊಟ್ಟಿನ ಧೂಳು ಮತ್ತು ಜೇಡ್ರ ಬಲೆ ಇದೆಲ್ಲ ಇರೋದರಿಂದ ವಾಶ್ ಮಾಡಿದರೆ ಉತ್ತಮ. ಎಷ್ಟು ಶುಚಿತ್ವವಾಗಿ ಇಟ್ಕೊಳ್ತೀವಿ ಶೆಡ್ಡನ್ನು ಅಷ್ಟು ಚೆನ್ನಾಗಿ ರಿಸಲ್ಟ್ ತೆಗಿಬೋದು ಎಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗೆ ನನಗೆ ಕೂಡ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಗೆ ಇಲ್ಲಿ ಇರ್ತಕ್ಕಂಥದ್ದು ನಮ್ಮದು ಸಿಮೆಂಟ್ ಫ್ಲೋರ್ ಆಗಿರೋದ್ರಿಂದ ಈ ರೀತಿ ನಾವು ವಾಟರ್ ವಾಶ್ ಮಾಡಿ ವೈಪರಿಂದ ನೀರನ್ನು ಹೊರಗೆ ಹಾಕ್ತೀವಿ. ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸುಣ್ಣ ಸ್ಪ್ರೇ ಅಥವಾ ಏನಾದರೂ ಬ್ಯಾಕ್ಟೀರಿಯಾ ನಾಶಕವನ್ನು ಸ್ಪ್ರೇ ಮಾಡಲಿಕ್ಕೆ. ನೋಡಿ, ಈ ರೀತಿಯಾಗಿ ನನ್ನ ಶೆಡ್ ಕ್ಲೀನ್ ಆಗಿದೆ. ಇನ್ನು ಒಣಗಿದ ಮೇಲೆ ಒಂದು ಈಗ ಮಳೆಗಾಲ ಆಗಿರೋದ್ರಿಂದ ಒಂದು 2 ಡೇಸ್ ಬೇಕು ಫುಲ್ಲು ಒಣಗಲಿಕ್ಕೆ. ಅಲ್ಲಿ ತನಕ ಹೀಗೆ ಬಿಟ್ಟು ನೆಕ್ಸ್ಟು ಬ್ಯಾಕ್ಟೀರಿಯಾ ನಾಶಕ ಯಾವುದಾದ್ರೂ ಒಂದು ಸ್ಪ್ರೇ ಮಾಡಬೇಕು. ಇದಾದ ನಂತರ ಸುಣ್ಣವನ್ನು ಸ್ಪ್ರೇ ಮಾಡುವಂಥದ್ದು. ನೆಕ್ಸ್ಟ್ ಏನಿದ್ರು ಮರಿ ಬರುವ ಮೊದಲು ನಾವು ಬೆಡ್ ರೆಡಿ ಮಾಡೋದು. ಇಷ್ಟೇ ಇರತಕ್ಕಂಥದ್ದು ಮರಿ ಬರುವ ಪೂರ್ವದಲ್ಲಿ ಇರತಕ್ಕಂಥ ನಮಗೆ ಶೆಡ್ಡಿನ ಕೆಲಸಗಳು ಇವೆಲ್ಲ. ಸ್ನೇಹಿತರೆ, ಇದಿಷ್ಟು ಶೆಡ್ ಕ್ಲೀನಿಂಗ್ನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.